ಯೂಟ್ಯೂಬ್ ಮಾನಿಟೈಸೇಷನ್ ಆಗಿದೆಯಾ, ಆದ್ರೆ ಪೇಮೆಂಟ್ ಯಾವಾಗ ಬರುತ್ತೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀರಾ? ಹಾಗಿದ್ರೆ ಇವತ್ತು ನಾನ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಯಾವಾಗ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬರುತ್ತೆ, ಇದರಲ್ಲಿ ಏನೇನ್ ನಾವು ಕಂಪ್ಲೀಟ್ ಆಡಿರ್ಬೇಕು ಅನ್ನೋದನ್ನ ಈ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ಟು ಟೂ ಬೈಟ್ಸ್ ಕನ್ನಡ. ಫಸ್ಟ್ ನೀವು ಮೇನ್ ಆಗಿ ಏನಾಗ್ಬೇಕು ಅಂತ ಅಂದ್ರೆ, ಯೂಟ್ಯೂಬ್ ನಲ್ಲಿ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿ ಆದ್ಮೇಲೆ ನಿಮ್ಗೆ ಮಾನಿಟೈಸೇಷನ್ ಆಗುತ್ತೆ. ಆದ್ರೆ ನಿಮ್ಗೆ ಪೇಮೆಂಟ್ ಯಾವಾಗ ಬರುತ್ತೆ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಅದು ಫಸ್ಟ್ ಪೇಮೆಂಟ್ ಬರುತ್ತೆ ಅಂತ ಅಂದ್ರೆ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ. ಅದಕ್ಕೆ ಇವತ್ತು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಫಸ್ಟ್ ನಿಮ್ಗೆ ಏನಾಗಿರ್ಬೇಕು, $100 ಆಗ್ಲೇಬೇಕು. ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ನೀವು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬರಬೇಕು ಅಂತ ಅಂದ್ರೆ $100 ಕಂಪ್ಲೀಟ್ ಆಗಿರ್ಬೇಕು. $100 ಕಂಪ್ಲೀಟ್ ಆದ್ರೆ ಮಾತ್ರ ನಿಮ್ಗೆ ಫಸ್ಟ್ ಪೇಮೆಂಟ್ ಬರೋದು. ಹೇಗೆ $100 ಕಂಪ್ಲೀಟ್ ಆಗ್ಬೇಕು ಅಂತ ಅಂದ್ರೆ, ನಿಮ್ಮ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋದ್ರ ಜೊತೆಗೆ ನಿಮ್ಗೆ ವ್ಯೂಸ್ ಬರ್ತಾ ಇರುತ್ತಲ್ವಾ, ಅದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಆಗ $100 ಕಂಪ್ಲೀಟ್ ಆಯ್ತು ಅಂದ ತಕ್ಷಣ ಆಮೇಲೆ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಮೌಂಟ್ ಬರ್ಬೇಕು ಅಂತ ಅಂದ್ರೆ ಮೇನ್ ಆಗಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಫಸ್ಟ್ ಇದು ನಿಂತ್ಕೊಂಡಿರೋದೆ ಆಡ್ಸೆನ್ಸ್ ಮೇಲೆ. ನೀವು ಏನ್ ವಿಡಿಯೋ ಮಾಡ್ತಿರಲ್ವಾ, ಆ ವಿಡಿಯೋಸ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ನೀವು ನೋಡಿರ್ತೀರ ಯೂಟ್ಯೂಬ್ ಅಲ್ಲಿ ಫಸ್ಟ್ ಒಂದ್ 2-3 ಅಡ್ವರ್ಟೈಸ್ಮೆಂಟ್ಗಳು ಮಿಡಿಲ್ ಅಲ್ಲಿ ಬರುತ್ತೆ, ಲಾಸ್ಟ್ ಅಲ್ಲಿ ಬರುತ್ತೆ, ಈ ರೀತಿ ಎಲ್ಲ ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಯಾಕೆ ಈ ಅಡ್ವರ್ಟೈಸ್ ಬರುತ್ತೆ ಅಂದ್ರೆ, ಇದರಿಂದ ನಮ್ಗೆ ಅಮೌಂಟ್ ಬರುತ್ತೆ. ಅದಕ್ಕೆ ಈ ಅಡ್ವರ್ಟೈಸ್ಮೆಂಟ್ ಮೇನ್ ಇಂಪಾರ್ಟೆಂಟ್. ಈ ರೀತಿ ಬರೋದ್ರಿಂದ ನಮಗೆ ಡಾಲರು ಜಾಸ್ತಿ ಬರುತ್ತೆ. ಈಗ ನೀವು ಏನಾದ್ರೂ ಒಂದು 15 ಮಿನಿಟ್ಸ್ ವಿಡಿಯೋಸ್ ಹಾಕಿದೀರಾ ಅಂತ ಅಂದ್ರೆ, ಆಗ ನಿಮ್ಗೆ ಅದ್ರೊಳಗಡೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ, ಆ ಆಡ್ಸೆನ್ಸ್ ಇಂದಾನೆ ನಿಮ್ಗೆ ಅಮೌಂಟ್ ಮೇನ್ ಆಗಿ ಬರೋದು. ಇದು ನೆನ್ಪಲ್ಲಿ ಇಟ್ಕೊಳ್ಳಿ. ಆಡ್ಸೆನ್ಸ್ ತುಂಬಾನೇ ಇಂಪಾರ್ಟೆಂಟ್. $100 ಆಗೋದು ತುಂಬಾನೇ ಇಂಪಾರ್ಟೆಂಟ್. ಇದ್ ಆದ್ಮೇಲೆ ನೀವು ಮೇನ್ ಆಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಬ್ಯಾಂಕ್ ಡೀಟೇಲ್ಸ್. ನೀವೇನ್ ಬ್ಯಾಂಕ್ ಡೀಟೇಲ್ಸ್ ನ ಕೊಟ್ಟಿರ್ತೀರಲ್ವಾ, ಅದು ಕರೆಕ್ಟ್ ಆಗಿರ್ಬೇಕು. ಬ್ಯಾಂಕ್ ಡೀಟೇಲ್ಸ್ ಏನಾದ್ರೂ ನಿಮ್ದು ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಅಮೌಂಟ್ ಬರೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬ್ಯಾಂಕ್ ಡೀಟೇಲ್ಸ್ ನ ಡಬಲ್ ಚೆಕ್ ಮಾಡಿ. ನೀವು ಆಡ್ ಮಾಡುವಾಗ ಬ್ಯಾಂಕ್ ಡೀಟೇಲ್ಸ್ ನ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಿದಿರಾ ಇಲ್ಲ, ಅಲ್ಲಿ IFSC ಕೋಡ್ ಕರೆಕ್ಟ್ ಆಗಿ ಹಾಕಿದಿರಾ ಇಲ್ಲ ಅಂತ ಹೇಳಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಬ್ಮಿಟ್ ಮಾಡಿ. ಅದಕ್ಕಿಂತ ಮುಂಚೆ ಸಬ್ಮಿಟ್ ಮಾಡೋದಕ್ಕೆ ಹೋಗ್ಬೇಡಿ. ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾಡೋದಕ್ಕೆ ಹೋಗ್ಬೇಡಿ. ಇದು ನೆನ್ಪಲ್ಲಿ ಇಟ್ಕೊಳ್ಳಿ. ಇದಿಷ್ಟು ಬ್ಯಾಂಕ್ ಡೀಟೇಲ್ಸ್ ಜೊತೆಗೆ ಆಡ್ಸೆನ್ಸ್ $100 ಇದ್ರ ಬಗ್ಗೆ ಹೇಳಿದೆ. ಇದಿಷ್ಟು ಮಾನಿಟೈಸೇಷನ್ ಆದ್ಮೇಲೆ ನಿಮ್ಗೆ ಅಮೌಂಟ್ ಬರೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಇದ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ನೀವು ಈ ಮಂತ್ ಅಲ್ಲಿ ಅಂದ್ರೆ ಅಕ್ಟೋಬರ್ ಮಂತ್ ನಲ್ಲಿ ನೀವು ವಿಡಿಯೋಸ್ನ $100 ಕಂಪ್ಲೀಟ್ ಮಾಡಿದೀರಾ. $100 ಕಂಪ್ಲೀಟ್ ಮಾಡಿ ಆದ್ಮೇಲೆ ನಿಮ್ಗೆ ಆ ವಿಡಿಯೋಸ್ಗೆ ನಿಮ್ಗೆ ಅಮೌಂಟ್ ಬರ್ಬೇಕಾಗಿರೋದು ನೆಕ್ಸ್ಟ್ ಮಂತ್ ಅಲ್ಲಿ. ನೆಕ್ಸ್ಟ್ ಮಂತ್ ಅಂದ್ರೆ ಈಗ ಅಕ್ಟೋಬರ್ ಅಂತ ಅಂದ್ರೆ ನವೆಂಬರ್ ಮಂತ್ ಅಲ್ಲಿ ನಿಮ್ಗೆ ಆ ಅಮೌಂಟ್ ಬರುತ್ತೆ. ಇಮಿಡಿಯೇಟ್ ಆಗಿ ನಿಮಗೆ ಅಮೌಂಟ್ ಬರಲ್ಲ. ಇದು ನೆನ್ಪಲ್ಲಿರ್ಲಿ. $100 ಆಯ್ತು ಅಂತ ತಕ್ಷಣನೇ ಅಮೌಂಟ್ ಯೂಟ್ಯೂಬ್ ಕಡೆಯಿಂದ ಬರುತ್ತೆ ಅನ್ನೋ ಯೋಚನೆನೆ ಬಿಟ್ಬಿಡಿ. ಅಮೌಂಟ್ ಆ ರೀತಿ ಕ್ಯಾಲ್ಕುಲೇಟ್ ಆಗಲ್ಲ. ನಿಮ್ಗೆ ಈ ಮಂತ್ $100 ಕಂಪ್ಲೀಟ್ ಮಾಡಿದಿರಾ ಅಂತಂದ್ರೆ, ನೆಕ್ಸ್ಟ್ ಮಂತ್ 21st ಇಂದ 26 ಒಳಗಡೆ ನಿಮ್ಗೆ ವಿಡಿಯೋಸ್ಗೆ ಆ ಎಷ್ಟು $100 ಕಂಪ್ಲೀಟ್ ಮಾಡಿರ್ತಿರಲ್ಲ ಅದ್ರ ಅಮೌಂಟ್ ಬರುತ್ತೆ. ಒಂದ್ ವೇಳೆ ನಿಮ್ದು ಅದು ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೆ ಅಮೌಂಟ್ ಬರಲ್ಲ. ಇದು ನೆನ್ಪಿಟ್ಕೊಳ್ಳಿ. ಪ್ರತಿ ತಿಂಗಳು ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳೋದಕ್ ಆಗಲ್ಲ. ಪ್ರತಿ ತಿಂಗಳು ಬರಲ್ಲ. ನೀವು ಯಾವಾಗ $100 ಕಂಪ್ಲೀಟ್ ಮಾಡ್ತಾ ಇದೀರಿ, ನೀವು ಪ್ರತಿ ತಿಂಗಳು $100 ಕಂಪ್ಲೀಟ್ ಮಾಡ್ತಾ ಇದೀರಾ ಅಂದ್ರೆ ನೆಕ್ಸ್ಟ್ ಮಂತ್ ಅದು ಕ್ಯಾಲ್ಕುಲೇಟ್ ಆಗುತ್ತೆ, ಬರುತ್ತೆ. ಒಂದ್ ವೇಳೆ ನೀವು ಕಂಪ್ಲೀಟ್ ಮಾಡ್ತಾ ಇಲ್ಲ ಅಂತಂದ್ರೆ ಅಮೌಂಟ್ ಬರಲ್ಲ. ನೆನ್ಪಿಟ್ಕೊಳ್ಳಿ. $100 ಕಂಪ್ಲೀಟ್ ಆಗಿ ಅದು ಕಂಪ್ಲೀಟ್ ಆದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರೋದು. ಇದಿಷ್ಟು ಯೂಟ್ಯೂಬ್ ನೀವು ಮಾನಿಟೈಸೇಷನ್ ಆದ್ಮೇಲೆ ಫಸ್ಟ್ ಪೇಮೆಂಟ್ ಬರೋಕೆ ಇದಿಷ್ಟು ರೂಲ್ಸ್ ಇರುತ್ತೆ. ಈ ರೂಲ್ಸ್ ನ ನೀವು ಮರಿಬೇಡಿ. ಎಲ್ಲವನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿ, ಎಲ್ಲವನ್ನು ಡಬಲ್ ಚೆಕ್ ಮಾಡಿ. ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡುವಾಗ ಇನ್ನೂ ಸ್ವಲ್ಪ ಜನರಿಗೆ ಅಟ್ರಾಕ್ಟ್ ಆಗುವಾಗೆ ಕ್ರಿಯೇಟ್ ಮಾಡಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಅನ್ಸ್ತು ಅಂತ ಅಂದ್ರೆ ನನ್ನ ಚಾನಲ್ ನೇಮ್ ಟೂ ಬೈಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ವಿಡಿಯೋಸ್ ಗಳು ಬೇಕಾಗಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.